ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಕಡಿತ. ಪಂಚ ಗ್ಯಾರಂಟಿಗಳಿಗೆ ಈ ಬಾರಿ 50,686 ಕೋಟಿ ಫಂಡ್. ಗೃಹಲಕ್ಷ್ಮಿ ಗ್ಯಾರಂಟಿಗೆ 28,608 ಕೋಟಿ. ಗೃಹ ಜ್ಯೋತಿ ಗ್ಯಾರಂಟಿಗೆ 1,578 ಕೋಟಿ. ಶಕ್ತಿ ಗ್ಯಾರಂಟಿಗೆ 5,300 ಕೋಟಿ ಅನುದಾನ. ಯುವ ನಿಧಿ ಗ್ಯಾರಂಟಿಗೆ ಶೂನ್ಯ ಅನುದಾನ. ಅನ್ನಭಾಗ್ಯ ಅಂದ್ರೆ ಇಂದಿರಾ ಆಹಾರ ಕಿಟ್ 6,200 ಕೋಟಿ. ಕಳೆದ ಬಾರಿ ಪಂಚ ಗ್ಯಾರಂಟಿಗಳಿಗೆ 51,034 ಕೋಟಿ ಅನುದಾನ ಇತ್ತು. ಬಟ್ ಕಳೆದ ಬಾರಿಗೆ ಹೋಲಿಸಿದ್ರೆ 1,000 ಕೋಟಿ ಉಳಿಸಿದ ಸಿದ್ದು ಸರ್ಕಾರ. ಹಂತ ಹಂತವಾಗಿ ಗ್ಯಾರಂಟಿ ಭಾರ ಇಳಿಸಿಕೊಳ್ತಾ ಇದೆಯಾ ಸಿದ್ದು ಸರ್ಕಾರ? ಎಸ್ ಉಮೇಶ್ ಸರ್, ಇದೀಗ ಗ್ಯಾರಂಟಿಗಳನ್ನ ಏನು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಪೂರೈಸಲೇಬೇಕಾದಂತ ಅನಿವಾರ್ಯತೆ ಇದೀಗ ಸರ್ಕಾರದ ಮುಂದಿರುವಂಥದ್ದು. ಓಕೆ, ಬಟ್ ಈ ಬಜೆಟ್ ಅನ್ನ ನಾವಿಲ್ಲಿ ಓವರ್ ಆಲ್ ಆಗಿ ನೋಡ್ತಾ ಹೋದ್ರೆ ಗ್ಯಾರಂಟಿಗಳಿಗೆ ಒತ್ತನ್ನ ಕೊಟ್ಟು ಮಿಕ್ಕಿದ್ನೆಲ್ಲ ಕೇವಲ ನಾಮಕಾವಸ್ಥೆ ಅಷ್ಟೇ ಘೋಷಣೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳು ಇಲ್ಲಿ ಕಾಣಿಸ್ತಾ ಇದೆ. ಒಳ್ಳೆ ಪ್ರಶ್ನೆ ಕೇಳಿರಿ ಮೇಡಮ್. ನೋಡಿ, ಇದು ವೇವ್ ಅಪ್ ಮಾಡ್ಕೊಡಿ, ನಮಗೆ ಇದನ್ನು ವಿತ್ಡ್ರಾ ಮಾಡ್ಕೊಳ್ಳಿ, ಯಾರೋ ತುಂಬ ಒಳ್ಳೆಯವರು ಶ್ರೀಮಂತರು ಈ ಯೋಜನೆಗಳಿಂದ ಹಿಂದೆ ಸರಿರಿ ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಮಂತ್ರಿಗಳು ಮತ್ತು ಇನ್ಕ್ಲೂಡಿಂಗ್ ಎಂಟೈರ್ ಗೌರ್ಮೆಂಟ್ ಆಸ್ಕಿಂಗ್ ದ ಪೀಪಲ್ಸ್ ಏನಂತ ಬೇರೆಯವ್ರಿಗೆ ಕೊಡೋಣ ಇದನ್ನು. ಯಾಕೆಂದರೆ ದೇ ಆರ್ ಅನೇಬಲ್ ಟು ಸಸ್ಟೈನ್ ದಿ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್. ಆ ಥರ ಸಮಸ್ಯೆ ಸಿಗಾಕೊಂಡ್ಬಿಟ್ಟಿದೆ. ಯಾಕೆಂದರೆ ಆದಾಯ ಮೂಲಗಳಿಲ್ಲ. ನೋಡಿ, 52,000 54,000 ಕೋಟಿ ಅಲ್ಲಿಗೆ ಹೋಗ್ತದೆ. 45,000 ಬಡ್ಡಿ ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ 1.25 ಕೋಟಿ, 1 ಲಕ್ಷ 1 ಲಕ್ಷ ಕೋಟಿ ಇದಕ್ಕೆ ಹೋಗ್ತಾ ಇದೆ. ಒಟ್ಟು ಬಜೆಟ್ ಇರೋಷ್ಟು ನಮ್ಮದು 4.5 ಲಕ್ಷ ಕೋಟಿ. ಈಗ ಇನ್ನು ಉಳಿದ ರೆವಿನ್ಯೂಗೆ ಹೋಗಬೇಕು. ಅದು ರೆವಿನ್ಯೂ ಮಸ್ಟ್ ಆ್ಯಂಡ್ ಶುಡ್ ಹೋಗಲೇಬೇಕು. ಸಂಬಳ ಕೊಡುವಂಥದ್ದು, ತೆರಿಗೆಗಳನ್ನು ಕೊಡುವಂಥದ್ದು, ಆಮೇಲೆ ಇನ್ನು ಸಣ್ಣ ಪುಟ್ಟ ಖರ್ಚುಗಳಿರ್ತವೆ. ಅದನ್ನು ಮೇಂಟೈನ್ ಮಾಡಬೇಕು ಅಂತಂದಾಗ ಹೌ ಟು ಕಲೆಕ್ಟ್ ದಿ ರೆವಿನ್ಯೂಸು. ಇವು ಟಾರ್ಗೆಟ್ ಕೊಟ್ಬಿಟ್ರು ಕಳೆದ ಬಾರಿ ಎಲ್ಲರಿಗೂ. ಏನಂತ, ನೀವು ಇಂತಿಂಥ ಇಲಾಖೆಯಲ್ಲಿ ಇಷ್ಟಿಷ್ಟು ನೀವು ಕಲೆಕ್ಟ್ ಮಾಡಲೇಬೇಕು ನೀವು ಅಂತೇಳಿ. ಅದಾಗಲಿಲ್ಲ. ಈ ಸಮಸ್ಯೆ ನೋಡಿ, ಈಗ ನೋಡಿ, ನಮ್ಮ ಈಗ ಇರೋದು 2013 ಒಬ್ಬ ಕನ್ನಡಿಗನ ಮೇಲೆ ಇದ್ದಂಥ ಸಾಲ ಮೇಡಮ್ 19,000 ಕೋಟಿ ಇದ್ದಿದ್ದು. ಆಯಿತು, 19,000 ಇತ್ತು. 2018ರಲ್ಲಿ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಗಿಸಿದಾಗ 37,000 ಆಯಿತು ಒಬ್ಬ ಕನ್ನಡಿಗನ ಮೇಲೆ ಇದ್ದಂಥ ಸಾಲ. 2023ರಲ್ಲಿ 76,100 ರೂಪಾಯಿ ಆಯಿತು. ಮಾರ್ಚ್ 2026ರಲ್ಲಿ ಒಬ್ಬ ಕನ್ನಡಿಗನ ಮೇಲಿರುವ ಸಾಲ 1,12,400 ರೂಪಾಯಿ. ಇದನ್ನೆಲ್ಲ ಯಾರು ಹೊರಬೇಕು? ನಾವು ಹೊರಬೇಕು. ಟ್ಯಾಕ್ಸ್ ಮುಖಾಂತರಲ್ಲೇ ಕಲೆಕ್ಟ್ ಮಾಡ್ಬೇಕು. ಇದು ದೊಡ್ಡ ಭಾರ. ಇದು ಕೇವಲ 1,000ದಿಂದ ಏನು ದೊಡ್ಡ ವೇರಿಯೇಷನ್ ಆಗಲಿಲ್ಲ. 1,000 ಕಡಿಮೆ ಕೋತಗೊಳಿಸಿರೋದು. ಇವ್ರು ಬೇರೆ ಬೇರೆ ಕಡೆ ಎಡ್ಡಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳ್ತಾ ಇರೋದು, ಸರ್ಕಾರ ಈ ಎಲ್ಲವನ್ನು ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ತಾಯಿದೆ. ಈ ಉದಾಹರಣೆಗೆ ನೀವು ಹೇಳಿದ್ರಿ, ಯಾವುದು ಮಡಿವಾಳ ಸಮುದಾಯಕ್ಕೆ ವಾಷಿಂಗ್ ಮತ್ತು ಲಾಂಡ್ರಿ ಕೊಡೋದು ಸ್ವಾಗತಾರ್ಹ. ಅದು ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಇನ್ನೊಂದು ಸಮುದಾಯಕ್ಕೆ, ಸವಿತಾ ಸಮಾಜಕ್ಕೆ ಅವರಿಗೆ ಸಾಲ ಕೊಟ್ಬಿಟ್ಟು ಅವ್ರನ್ನ ಅಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅದು ಒಳ್ಳೆ ಸ್ವಾಗತ. ಆದರೆ ದಟ್ ಶುಡ್ ಬಿ ಮಸ್ಟ್ ಆ್ಯಂಡ್ ಶುಡ್ ಇಂಪ್ಲಿಮೆಂಟ್ ಆಗಲೇಬೇಕು. ಇವರು ಕೊನೆಗೆ ಏನು ಮಾಡ್ತಾರೆ ಅಂತಾರೆ, ನಮ್ಮಲ್ಲಿ ಹಣ ಇಲ್ಲ, ಕೊಡೋಕ್ಕಾಗೋದಿಲ್ಲ ಅಂತೇಳಿ ಕೈ ಎತ್ಬಿಡ್ತಾರೆ. ಈ ಥರದ್ದು ಆಗಬಾರ್ದು ಅನ್ನೋದು ಎಲ್ಲರ ಉದ್ದೇಶ. ಅದು ಮತ್ತು ಇವ್ರು ಏನು ಮಾಡ್ತಾರೆ ಅಂತಂದರೆ, ಕೊಡುವಂಥ ಸಂದರ್ಭದಲ್ಲಿ ಉದಾಹರಣೆಗೆ ನೋಡಿ, ನೀವು ಇದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಮೇಡಮ್, ಅದು ಈ ತಳವರ್ಗದ ಜನವನ್ನು ಎತ್ತದ ಕೆಲಸವಂತ ಮಾಡೋದು, ದುಡಿಯುವ ವರ್ಗನ. ಅಲ್ಲಿ ನೋಡಿ 45,000 ರೈತರು ಅಲ್ಲಿ ಬೋರ್ವೆಲ್ ಅರ್ಜಿ ಕೊಟ್ಬಿಟ್ಟು ಕಾಯ್ತಾ ಇದ್ದಾರೆ ಬೋರ್ ಕೊರೆಸಿ. ಆದರೆ ಬಜೆಟ್ನಲ್ಲಿ ಕಳೆದ 2 ವರ್ಷದಲ್ಲಿ ಘೋಷಿಸಿ ಎಷ್ಟು ಅಂತಂದರೆ 8% ಗುರಿಯನ್ನು ಮಾತ್ರ ತಲುಪಲಾಗಿದೆ. ಆದರೆ 4.75 ಲಕ್ಷ ಸಹಾಯದ ನೀಡಬೇಕಾದ ಈ ಯೋಜನೆಯಲ್ಲಿ ಪಂಪ್ಸೆಟ್ ಮತ್ತು ವಿದ್ಯುದೀಕರಣಕ್ಕಾಗಿ ಹಣವಿಲ್ಲ. ಸಾವಿರಾರು ಬೋರ್ವೆಲ್ಗಳು ಕೇವಲ ಬೋರ್ವೆಲ್ಗಳ ಉಳ್ಕೊಂಡಿದ್ದಾವೆ. ಆ ಥರ ಆಗಬಾರ್ದು. ಕಳೆದ ಬಜೆಟಲ್ಲಿ ಇವರು ರೀಚ್ ಆಗಿಲ್ಲ. ಅದು ಯಾವುದು ಈ ವಿಚಾರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ. ಅದೇ ರೀತಿ ವಿದೇಶ ವ್ಯಾಸಂಗಕ್ಕೋಸ್ಕರವಾಗಂತ ಕೊಟ್ಟಂಥ ಮಕ್ಕಳುಗಳಿಗೆ 1,200ಕ್ಕೂ ಹೆಚ್ಚು SC ST ಪ್ರತಿಭಾವಂತ ಮಕ್ಕಳು, ಅವರಿಗೆ ಪ್ರೋತ್ಸಾಹಧನ ಕೊಡಬೇಕಾಯಿತು. 15ರಿಂದ 20 ತಿಂಗಳಿಂದ ಸಮರ್ಪಕವಾಗಿ ಪಾವತಿಯಾಗಿಲ್ಲ. ಈಗ ಕಳೆದ ಇವ್ರ ಉದ್ದೇಶ ಏನು? ಈ ಥರ ಮಾಡಿದ್ದಾರೆ. ಈಗ ಇದೇ ಯೋಜನೆ ಕೊಟ್ಟರು. ಈಗ ಯುವ ನಿಧಿಗೆ ಹಣನೇ ಇಲ್ಲ, ಕೋತ ಮಾಡಿದ್ದಾರೆ. ಇವ್ರು ಕೇಳಿದ್ರೆ ಯುವ ನಿಧಿ ಕೊಡಿ ಅಂತ ಕೇಳಿದ್ರೆ ಯಾರು? ಉದ್ಯೋಗ ಕೊಡಿ ಸ್ವಾಮಿ ಅಂತ ಕೇಳಿದರು. ಇವರು ದುಡಿಯೋ ಕೈಗೆ ಕೆಲಸ ಕೊಡಿ ಅಂತ ಕೇಳಿದರೆ, ನಾವು ನಿಮ್ಮ ಕೈ 3,000 ಕೊಡ್ತೀವಿ, ನೀವು ನಿರುದ್ಯೋಗಿಗಳ ಮಲ್ಲೇರಿ ಅಂತ ಸೋಮಾರಿಗಳನ್ನ ಮಾಡಿದರೆ ದೇಶ ಉದ್ಧಾರ ಆಗುತ್ತಾ? ಅಭಿವೃದ್ಧಿ ಆಗುತ್ತಾ? ಅದನ್ನು ಕೊಟ್ಟಿಲ್ಲ ಅಲ್ಲ, ಅದನ್ನು ಕೊಡಲಿಲ್ಲ. ಈಗ ಈ ಅಪನಂಬಿಕೆ ಸರ್ಕಾರ ಆಯಿತು, ಮಾತಿಗೆ ತಪ್ಪಿದ ಸಿದ್ದರಾಮಯ್ಯ ಆದರು. ಓಕೆ ಸರ್, ದಿಲೀಪ್ ಕುಮಾರ್ ಸರ್, ಇದೀಗ
ಗ್ಯಾರಂಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಜೆಟ್ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ಗ್ಯಾರಂಟಿ ಇದೆ. ಸೊ ಹಾಗಾದ್ರೆ ಯಾಕಂದ್ರೆ ಮೊದಲ ಬಾರಿ 4 ಲಕ್ಷ ರೂಪಾಯಿ ದಾಟದಂತ ಬಜೆಟ್, ಈ ಹಿಂದೆ ಸಹಿತ ಎಷ್ಟೇ ಒಂದು ಬಜೆಟ್ ಆದರೂ ಕರ್ನಾಟಕದ ಬಜೆಟ್ನಲ್ಲಿ 4 ಲಕ್ಷ ದಾಟಿರಲಿಲ್ಲ. ಬಟ್ ಮೊದಲ ಬಾರಿ ಸಿದ್ದರಾಮಯ್ಯನ ಈ ಒಂದು ಸರ್ಕಾರದಲ್ಲಿ ದಾಟಿದೆ ಆಲ್ರೆಡಿ. ಸೊ ಗ್ಯಾರಂಟಿಗಳನ್ನ ಮುಂದಿಟ್ಟು ಹೇಳ್ತಾರೆ. ಬಟ್ ಅದರಲ್ಲಿ ಯುವ ನಿಧಿಯನ್ನ ತೆಗೆದು ಹಾಕಿದ್ರೆ ಕೇವಲ 4 ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಗೃಹಲಕ್ಷ್ಮಿ. ಬಟ್ ಹೋಗ್ತಾ ಹೋಗ್ತಾ ಗ್ಯಾರಂಟಿಗಳಲ್ಲಿ ಇಳಿಕೆ ಕೂಡ ಕಾಣಿಸ್ತಾ ಇದೆ. ಗೊತ್ತಾಗ್ತದೆ ನೋಡಿ, ಇವರು ಕಳೆದ ವರ್ಷದ 2024-25ರ ಒಂದು ಬಜೆಟ್ನಲ್ಲಿ 54,000 ಕೋಟಿ ಮೀಸಲಿಟ್ಟಿದ್ರು ಗ್ಯಾರಂಟಿ ಯೋಜನೆಗಳಿಗೆ. ಈಗ ಆಲ್ರೆಡಿ 50,000 ಬಂದಿದೆ, 4,000 ಕೋಟಿ ಕೋತಾಗಿದೆ. ಸೊ ಇನ್ನು ಮುಂದಿನ ಒಂದು ಬಜೆಟ್ನಲ್ಲಿ ಇನ್ನೊಂದು 45,000 ತಗೊಂಡ್ಬರ್ತಾರೆ. ಇವ್ರಿಗೆ ಗೊತ್ತಾಗ್ತಾ ಇದೆ ಇವರು ಅನೌನ್ಸ್ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಕೊಡ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ನೇರವಾಗಿ. ಇವರು ಯುವ ನಿಧಿಯನ್ನ ನಿಲ್ಲಿಸ್ಬೇಕು ಅಂತ ಹೊರಟಿದ್ದಾರೆ. ಮುಗಿಸ್ಬಿಟ್ರು ಅದನ್ನು. ಯುವ ನಿಧಿ ಕತೆ ಮುಗಿದೋಯ್ತು. ಅದು ಇವ್ರು ಹಣನೇ ಅದೊಳಗಡೆ ಮೀಸಲಿಡ್ತಾ ಇಲ್ಲ ಅಂತಂದ್ರೆ ಯುವ ನಿಧಿಯನ್ನು ಎಲ್ಲಿಂದ ತಗೊಂಡ್ಬರ್ತಾರೆ ಇವರು? ಮತ್ತೆ ಈ ಜನಗಳು ಇವ್ರು ನಂಬ್ಕೊಂಡು ಓಟ್ ಹಾಕಿದ್ರಲ್ಲ, ಜನಗಳಿಗೆ ಬುದ್ಧಿ ಇಲ್ಲ. ಫಸ್ಟು ಇವ್ರು ಗ್ಯಾರಂಟಿಗಳನ್ನ ನಂಬ್ಕೊಂಡ್ರಲ್ಲ ಪಾಪ. ಅಂಗನವಾಡಿ ಕಾರ್ಯಕರ್ತೆಯವರು, ಆಶಾ ಕಾರ್ಯಕರ್ತೆಯರಿಗೆ 15,000 ಗೌರವಧನ ಕೊಡ್ತೀನಿ ಅಂತ ಹೇಳಿದ್ರು. ಅದಿರಲಿ, ಪೊಲೀಸ್ನವ್ರಿಗೆ 3,000 ರೂಪಾಯಿ ಸಹಾಯಧನವನ್ನು ಕೊಡ್ತೀನಿ, 5,000 ರೂಪಾಯಿ ಸಹಾಯಧನವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅದೂ ಇಲ್ಲ. 10 kg ಅಕ್ಕಿ ಇನ್ನೂ ಕೊಟ್ಟಿಲ್ಲ, 5 kg ಅಕ್ಕಿ ಅಷ್ಟೇ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀರಾವರಿಗೆ 5 ವರ್ಷದಲ್ಲಿ 1.5 ಲಕ್ಷ ಕೋಟಿಯನ್ನು ಮೀಸಲಿಡ್ತೀವಿ ಅಂತ ಹೇಳಿದ್ರು. ಅದೂ ಇಲ್ಲ. ಮೇಡಮ್, ಇದು ನೇರವಾಗಿ ಗೊತ್ತಾಗ್ತಾ ಇದೆ ಇವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಇನ್ನೊಂದು ಮೇಡಮ್, ಮದ್ಯಪಾನದ ದರ ನಾನು ನೋಡಿದೆ. ಮದ್ಯಪಾನದ ದರ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಯಾವ ಬೇಸ್ ಮೇಲೆ? ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್. ಉದಾಹರಣೆಗೆ ಯಾವುದೋ ಒಂದು ಈಗ ಹಳ್ಳಿ ಕಡೆ ಒಂದು, ಈಗ ಇದು ನಾನು ಮಾತಾಡಬಾರ್ದು ಗೊತ್ತಾಯಿಲ್ಲ, ಯಾವುದೋ ಒಂದು ರಾಜಾ ವಿಸ್ಕಿ ಕುಡಿತಾನೆ ಮೇಡಮ್. ರಾಜಾ ವಿಸ್ಕಿನಲ್ಲಿ ಪರ್ಸೆಂಟೇಜ್ 54% ಇರ್ತದೆ. 54% ಕುಡಿತಕ್ಕಂಥ ಡ್ರಿಂಕ್ಸ್ನ ರೇಟನ್ನು ಜಾಸ್ತಿ ಮಾಡ್ತೀರಿ ಪರ್ಸೆಂಟೇಜ್ ಮೇಲೆ ಅಂತಂದರೆ, ಶ್ರೀಮಂತ ಕುಡಿತಕ್ಕಂಥದ್ರೊಳಗಡೆ ಪರ್ಸೆಂಟೇಜ್ ಕಮ್ಮಿ ಇರ್ತದೆ. ಏನು ಸರ್, 38%, 30% ಈ ರೀತಿ ಇರ್ತದೆ. ಇವರು ಜಾಸ್ತಿ ಪರ್ಸೆಂಟೇಜ್ ಮೇಲೆ ರೇಟ್ ಜಾಸ್ತಿ ಮಾಡ್ತೀವಿ ಅಂತಂದ್ರೆ, ಕಡಿಮೆ ಕುಡಿಯೋದ್ರು ಹಂಗೆ ಇರ್ತದೆ ಅಂತಂದ್ರೆ ಈಗ ಬಡವ್ರ ಮೇಲೆ ತಾನೇ ಹೊರೆಯೋದು. ಈ ರೀತಿ ತಲೆ ಇರ್ತಕ್ಕಂಥ ಸಿದ್ದರಾಮಯ್ಯ